ಒಂದು ಹಳ್ಳಿಯಲ್ಲಿ ಎರಡು ಹೋರಿಗಳಿದ್ದವು, ಒಂದು ಬಿಳಿ ಮತ್ತು ಇನ್ನೊಂದು ಕೆಂಪು. ಬಿಳಿ ಹೋರಿ ತುಂಬಾ ಬಲಶಾಲಿಯಾಗಿತ್ತು ಮತ್ತು ಇಡೀ ಹಳ್ಳಿಯಲ್ಲಿ ಅದರದ್ದೇ ದರ್ಬಾರು. ಕೆಂಪು ಹೋರಿ ಸಹ ಶಕ್ತಿಶಾಲಿಯಾಗಿತ್ತು, ಆದರೆ ಅದು ಬಿಳಿ ಹೋರಿಯಷ್ಟು ಪ್ರಸಿದ್ಧವಾಗಿರಲಿಲ್ಲ. ಒಂದು ದಿನ ಎರಡು ಹೋರಿಗಳು ಹಳ್ಳಿಯ ಹೊರಗಡೆ ಮುಖಾಮುಖಿಯಾದವು. ಬಿಳಿ ಹೋರಿ ಕೆಂಪು ಹೋರಿಯನ್ನು ನೋಡಿ ಗರ್ಜಿಸಿತು. ಕೆಂಪು ಹೋರಿ ಸಹ ತಿರುಗಿ ಗರ್ಜಿಸಿತು. ಎರಡು ಹೋರಿಗಳ ನಡುವೆ ತೀವ್ರವಾದ ಕಾಳಗ ಪ್ರಾರಂಭವಾಯಿತು. ಅವು ತಮ್ಮ ಕೊಂಬುಗಳಿಂದ ಗುದ್ದಾಡಿದವು, ಕಾಲುಗಳಿಂದ ನೆಲವನ್ನು ಕೆತ್ತಿದವು ಮತ್ತು ಜೋರಾಗಿ ಗೀಳಿಟ್ಟವು. ಹಳ್ಳಿಯ ಜನರು ಭಯದಿಂದ ದೂರ ನಿಂತು ಕಾಳಗವನ್ನು ನೋಡುತ್ತಿದ್ದರು. ಬಿಳಿ ಹೋರಿ ತನ್ನ ಗಾತ್ರ ಮತ್ತು ಬಲದಿಂದ ಕೆಂಪು ಹೋರಿಯನ್ನು ಸೋಲಿಸಲು ಪ್ರಯತ್ನಿಸಿತು, ಆದರೆ ಕೆಂಪು ಹೋರಿ ಅಷ್ಟೇ ಛಲದಿಂದ ಹೋರಾಡಿತು. ಕಾಳಗವು ಗಂಟೆಗಳ ಕಾಲ ನಡೆಯಿತು. ಎರಡು ಹೋರಿಗಳು ದಣಿದಿದ್ದವು ಮತ್ತು ಅವುಗಳ ದೇಹಗಳು ಗಾಯಗಳಿಂದ ತುಂಬಿದ್ದವು. ಆದರೆ ಯಾವುದೂ ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ. ಅಂತಿಮವಾಗಿ ಕೆಂಪು ಹೋರಿ ಒಂದು ಅವಕಾಶವನ್ನು ಕಂಡುಕೊಂಡಿತು ಮತ್ತು ಬಿಳಿ ಹೋರಿಯ ಹೊಟ್ಟೆಗೆ ತನ್ನ ಕೊಂಬನ್ನು ತೂರಿಸಿತು. ಬಿಳಿ ಹೋರಿ ಜೋರಾಗಿ ಕಿರುಚಿತು ಮತ್ತು ನೆಲಕ್ಕೆ ಕುಸಿದುಬಿಟ್ಟಿತು. ಕೆಂಪು ಹೋರಿ ಗೆದ್ದಿತು. ಹಳ್ಳಿಯ ಜನರು ಕೆಂಪು ಹೋರಿಯ ಧೈರ್ಯ ಮತ್ತು ಹೋರಾಟದ ಮನೋಭಾವವನ್ನು ಮೆಚ್ಚಿದರು. ಅಂದಿನಿಂದ ಕೆಂಪು ಹೋರಿ ಹಳ್ಳಿಯ ಹೊಸ ಹೀರೋ ಆಯಿತು.